ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕುಂದಾಪುರ, ಉಡುಪಿ, ಮಂಗಳೂರಿನ ಹೋಟೆಲ್ಗಳಲ್ಲಿ ಸಿಗುವಂತಹ ಸೂಪರ್ ಹಿಟ್ ಬ್ರೇಕ್ಫಾಸ್ಟ್ ಕೋಂಬೋ ರೆಸಿಪಿ ಆದಂತಹ ಸಜಿಲ್ ಬಜಿಲ್ ಅಥವಾ ಉಪ್ಪಿಟ್ಟು ಅವಲಕ್ಕಿಯನ್ನ ಯಾವ ರೀತಿಯಾಗಿ ಮಾಡೋದಂತ ತೋರಿಸ್ತಾ ಇದ್ದೇನೆ. ಅದರಲ್ಲಿಯೂ ಉಪ್ಪಿಟ್ಟಿನ ಮೇಲೆ ಒಂದ್ ಸ್ವಲ್ಪ ತುಪ್ಪ ಹಾಕಿ ತಿಂದ್ರೆ ಉಂಟಲ್ಲ, ಎಷ್ಟು ರುಚಿ ಆಗ್ತದೆ ಅಂದ್ರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೀವು ಮನೆಯಲ್ಲಿ ಮಾಡಿ ನೋಡ್ಬೇಕು. ತುಂಬಾನೇ ಸೂಪರ್ ಆದಂತಹ ಈ ಒಂದು ಕಾಂಬಿನೇಷನ್ ರೆಸಿಪಿಯನ್ನ ಯಾವ ರೀತಿಯಾಗಿ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ನಮಸ್ಕಾರ, ನಾನು ಪವಿತ್ರ ಭಾಗವತ್, ಮಿಸೆಸ್ ಭಾಗವತ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಮೊದಲಿಗೆ ರುಚಿಕರವಾದಂತಹ ಉಪ್ಪಿಟ್ಟನ್ನ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ. ಬಾಣಲೆಯನ್ನ ಬಿಸಿಗೆ ಇಟ್ಕೊಂಡಿದ್ದೇನೆ. 1 ಲೋಟ ಆಗುವಷ್ಟು ರವೆಯನ್ನ ಹಾಕೊಂಡಿದ್ದೇನೆ. ನಾನಿಲ್ಲಿ ಬಾಂಬೆ ರವೆಯನ್ನ ಬಳಸ್ತಾ ಇದ್ದೇನೆ. ಚಿರೋಟಿ ರವೆನೂ ಚೆನ್ನಾಗಾಗೋದಿಲ್ಲ, ಹಾಗೆ ಬನ್ಸಿ ರವೆನೂ ಕೂಡ ನನ್ಗೆ ಅಷ್ಟು ಇಷ್ಟ ಆಗೋದಿಲ್ಲ. ಕೆಲವೊಬ್ಬರಿಗೆ ಬನ್ಸಿ ರವೆ ಉಪ್ಪಿಟ್ಟು ಇಷ್ಟ ಆಗ್ಬೋದು. ನನ್ಗೆ ಇದು ನಾರ್ಮಲ್ ಬಾಂಬೆ ರವೆ ಸಿಗ್ತದಲ್ಲ, ಅದರಲ್ಲಿ ಮಾಡಿದಂತಹ ಉಪ್ಪಿಟ್ಟು ತುಂಬಾನೇ ಇಷ್ಟ ಆಗ್ತದೆ. 1 ಲೋಟ ಆಗುವಷ್ಟು ರವೆಯನ್ನ ಹಾಕಿ ಮಧ್ಯಮ ಉರಿಯಲ್ಲಿ ಚೆನ್ನಾಗಿ ಬಣ್ಣ ಬದಲಾಗುವ ತನಕ ಹುರಿಬೇಕು. ತುಂಬಾ ದೊಡ್ಡ ಉರಿಯಲ್ಲಿ ಹುರಿದ್ರೂ ಕೂಡ ರವೆ ಬೇಗ ಕೆಂಪಾಗಿ ಬಿಡ್ತದೆ. ಸಣ್ಣ ಉರಿಯಲ್ಲಿ ಹುರಿದ್ರೂ ತುಂಬಾ ಹೊತ್ತು ಬೇಕಾಗ್ತದೆ. ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ, ತುಂಬಾನೇ ಚೆನ್ನಾಗಿ ಆಗ್ತದೆ. ರವೆಯನ್ನ ಹುರಿಯುವುದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗ್ತದೆ ಉಪ್ಪಿಟ್ಟಿಗೆ. ತುಂಬಾ ಜಾಸ್ತಿ ನೀವು ಕೆಂಪಗೆ ಮಾಡ್ಕೊಂಡ್ರು ಕೂಡ ಉಪ್ಪಿಟ್ಟು ಚೆನ್ನಾಗಾಗೋದಿಲ್ಲ. ಹಾಗೆ ರವೆ ಹುರಿದಿದ್ದು ಕಡಿಮೆ ಆದ್ರೂ ಕೂಡ ಉಪ್ಪಿಟ್ಟು ಅಂಟಾಗ್ತದೆ, ಸರಿಯಾಗಿ ಬರುದಿಲ್ಲ. ರವೆಯನ್ನ ಹದವಾಗಿ ಹುರ್ಕೊಳ್ಳುವುದು ತುಂಬಾನೇ ಇಂಪಾರ್ಟೆಂಟ್. ನಂತರ ಒಂದು ಪಾತ್ರೆಯಲ್ಲಿ ನೀರನ್ನ ಅಳತೆ ಮಾಡಿ ಹಾಕಿ ಬಿಸಿಗೆ ಇಟ್ಕೊಳ್ತೇನೆ. 5 ಕಪ್ ಆಗುವಷ್ಟು ನಾನು ನೀರನ್ನ ಬಳಸ್ತಾ ಇದ್ದೇನೆ. ಯಾವ ಲೋಟದಲ್ಲಿ ರವೆಯನ್ನ ತಗೊಂಡಿದ್ದೇನೆ ಅದೇ ಲೋಟದಲ್ಲಿ 5 ಲೋಟ ಆಗುವಷ್ಟು ನೀರನ್ನ ಹಾಕಿ ಬಿಸಿಗೆ ಇಟ್ಕೊಳ್ತೇನೆ. ನೀರು ಚೆನ್ನಾಗಿ ಕುದಿ ಬರ್ಬೇಕು. ನಂತರ ಬಾಣಲೆಯನ್ನ ಬಿಸಿಗೆ ಇಟ್ಕೊಂಡು ಅದರಲ್ಲಿ 2 ಟೀ ಚಮಚ ಆಗುವಷ್ಟು ತುಪ್ಪ, 2 ಟೇಬಲ್ ಚಮಚ ಆಗುವಷ್ಟು ಎಣ್ಣೆಯನ್ನ ಹಾಕೊಂಡಿದ್ದೇನೆ. ತುಪ್ಪ ಹಾಕೋದ್ರಿಂದ ಉಪ್ಪಿಟ್ಟಿನ ರುಚಿ ತುಂಬಾನೇ ಚೆನ್ನಾಗಾಗ್ತದೆ. ಪೂರ್ಣ ತುಪ್ಪದಲ್ಲಿಯೂ ಕೂಡ ಮಾಡ್ಕೊಳ್ಬಹುದು. ನಾನು ತುಪ್ಪ ಮತ್ತೆ ಎಣ್ಣೆ ಎರಡನ್ನು ಮಿಕ್ಸ್ ಮಾಡಿ ಮಾಡ್ತಾ ಇದ್ದೇನೆ. ಎಣ್ಣೆ ಎಲ್ಲ ಬಿಸಿಯಾದ ನಂತರ ಕಡಲೆಬೇಳೆ 1 ಟೀ ಚಮಚ ಆಗುವಷ್ಟು, ನಂತರ ಉದ್ದಿನ ಬೇಳೆ 1 ಟೇಬಲ್ ಚಮಚ, ಸಾಸಿವೆ 1 ಟೇಬಲ್ ಚಮಚ ಆಗುವಷ್ಟು ಹಾಕೊಂಡಿದ್ದೇನೆ. ಸಾಸಿವೆ ಎಲ್ಲ ಚಟಪಟ ಅಂದ ನಂತರ ವಿಡಿಯೋ ಸ್ವಲ್ಪ ಸ್ಕಿಪ್ ಆಗಿದೆ, ದಯವಿಟ್ಟು ಕ್ಷಮಿಸಿ. 5 ಹಸಿಮೆಣಸು, 2 ಬ್ಯಾಡಗಿ ಮೆಣಸಿನ ಪೀಸು, ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದ್ದೇನೆ. ನಂತರ ಕಟ್ ಮಾಡಿರುವಂತಹ ಒಂದು ದೊಡ್ಡ ಈರುಳ್ಳಿಯನ್ನ ಹಾಕೊಂಡಿದ್ದೇನೆ. ಹಾಗೆ 1 ಇಂಚ್ ಆಗುವಷ್ಟು ಶುಂಠಿಯನ್ನ ತುರಿದು ಸೇರಿಸ್ಕೊಂಡಿದ್ದೇನೆ. ನಂತರ 1 ಟೊಮೆಟೊ ಹಣ್ಣನ್ನ ಕಟ್ ಮಾಡಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಈರುಳ್ಳಿ ಎಲ್ಲ ಸ್ವಲ್ಪ ಬಾಡಿದ ನಂತರ ನಾವು ಟೊಮೆಟೊ ಹಣ್ಣನ್ನ ಹಾಕೊಳ್ಬೇಕು. ನಂತರ 1 ಚಿಟಿಕೆ ಇಂಗನ್ನು ಕೂಡ ನಾನು ಇದಕ್ಕೆ ಹಾಕೊಳ್ತೇನೆ. ಇಂಗನ್ನ ಹಾಕೋದ್ರಿಂದ ಉಪ್ಪಿಟ್ಟಿನ ಘಮ ಕೂಡ ತುಂಬಾನೇ ಚೆನ್ನಾಗಿ ಬರ್ತದೆ. 1 ಚಿಟಿಕೆ ಹಾಕೊಂಡ್ರೆ ಸಾಕು. ಮಡ್ಡಿ ಇಂಗನ್ನ ನಾನು ಬಳಸಿದ್ದೇನೆ. ತುಂಬಾ ಚೆನ್ನಾಗಿ ಪರಿಮಳ ಇರ್ತದೆ ಇದು. ಟೊಮೆಟೊ ಎಲ್ಲ ಸ್ವಲ್ಪ ಮೆತ್ತಗಾಗೋ ತನಕ ಎಣ್ಣೆಯಲ್ಲಿ ಇದನ್ನ ಹುರ್ಕೊಳ್ಬೇಕು. ಟೊಮೆಟೊ ಎಲ್ಲ ಮೆತ್ತಗಾದ ನಂತರ ಕುದಿತಾ ಇರುವಂತಹ ನೀರನ್ನ ಇದಕ್ಕೆ ಹಾಕ್ಬೇಕು. 1 ಲೋಟ ರವೆಗೆ ನಾನಿಲ್ಲಿ 5 ಲೋಟ ಆಗುವಷ್ಟು ನೀರನ್ನ ಬಳಸಿದ್ದೇನೆ. ನೆನ್ಪಿಟ್ಕೊಳ್ಳಿ, ನೀರು ಕಡಿಮೆ ಆದ್ರೆ ಉಪ್ಪಿಟ್ಟು ಮೆತ್ತಗಾಗೋದಿಲ್ಲ, ಗಟ್ಟಿ ಆಗ್ತದೆ. ಗಟ್ಟಿಯಾದ ಉಪ್ಪಿಟ್ಟಿಗೆ ತಮಾಷೆಯಾಗಿ ಒಂದು ಹೆಸರಿದೆ, ನಿಮ್ಮೆಲ್ರಿಗೂ ಗೊತ್ತೇ ಇದೆ ಅಲ್ವಾ, ಕಾಂಕ್ರೀಟ್ ಅಂತ ಹೇಳ್ತಾರೆ. ಅದಕ್ಕಿಂತ ಚೆನ್ನಾಗಿ ನೀರನ್ನ ಹಾಕಿ ಉಪ್ಪಿಟ್ಟನ್ನ ಮಾಡಿ, ರುಚಿಯು ಕೂಡ ತುಂಬಾನೇ ಚೆನ್ನಾಗಿ ಸೂಪರ್ ಆಗಿ ಆಗ್ತದೆ. ರುಚಿಗೆ ಬೇಕಾಗುವಷ್ಟು ಉಪ್ಪನ್ನ ಹಾಕೊಂಡು 1 ಹಿಡಿ ಆಗುವಷ್ಟು ಹಸಿ ಕಾಯಿ ತುರಿಯನ್ನ ಹಾಕೊಂಡಿದ್ದೇನೆ. ನಂತರ ಹುರಿದಿಟ್ಟಿರುವಂತಹ ರವೆಯನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ರವೆಯನ್ನ ಕುದಿಯುತ್ತಿರುವ ನೀರಿಗೆ ಮಿಕ್ಸ್ ಮಾಡುವಾಗ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಇನ್ನೊಂದು ಕೈಯಿಂದ ಮುಗಿಸ್ತಾನೆ ಇರಬೇಕು. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ಮುಚ್ಚಳವನ್ನ ಮುಚ್ಚಿ ಬೇಯಲಿಕ್ಕೆ ಬಿಡ್ತೇನೆ. ಒಂದ್ ಸ್ವಲ್ಪ ಹೊತ್ತು ಬೆಂದ ನಂತರ ಮತ್ತೊಮ್ಮೆ ಕೈ ಆಡ್ಕೊಂಡು ಮತ್ತೊಂದು ಸ್ವಲ್ಪ ಹೊತ್ತು ಮುಚ್ಚಿ ಬೇಯಿಸ್ಬೇಕು. ಈಗ ನೋಡಿ ಎಲ್ಲ ಬಂದಿದೆ. ಇನ್ನು ಕೂಡ ಉಪ್ಪಿಟ್ಟು ನೀರಾಗಿಯೇ ಇದೆ. ಹಾಗಂತ ಇದು ಹೀಗೆ ಇರುವುದಿಲ್ಲ. ಸ್ವಲ್ಪ ನಾವು ಬೆಂಕಿಯನ್ನು ಆರಿಸ್ತಾ ಇದ್ದ ಹಾಗೆ ಅದು ಗಟ್ಟಿ ಆಗ್ತಾ ಬರ್ತದೆ. ಒಂದು 5 ನಿಮಿಷ ಕುದಿಸಿ ಉರಿಯನ್ನು ಆಫ್ ಮಾಡಿ ಮುಚ್ಚಳವನ್ನ ಮುಚ್ಚಿ ಬಿಟ್ಟಿದ್ದೇನೆ. 2 ನಿಮಿಷದ ನಂತರ ಮುಚ್ಚಳ ತೆಗೆದು ಅದಕ್ಕೆ ಮತ್ತೆ 1 ಟೇಬಲ್ ಚಮಚ ಆಗುವಷ್ಟು ಹಸಿ ಕಾಯಿ ತುರಿಯನ್ನು ಹಾಕೊಂಡಿದ್ದೇನೆ. ಈ ರೀತಿ ಕೊನೆಯಲ್ಲಿ ಸ್ವಲ್ಪ ಸೇರಿಸಿದ್ರೆ ರುಚಿ ತುಂಬಾನೇ ಚೆನ್ನಾಗಾಗ್ತದೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೇನೆ. ಹಾಗೆ 1 ಲಿಂಬೆ ಹಣ್ಣಿನ ರಸವನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಲಿಂಬೆ ಹಣ್ಣು ಚಿಕ್ಕದಾಗಿತ್ತು, ಹಾಗಾಗಿ 1 ಪೂರ್ಣ ಪ್ರಮಾಣದ ಲಿಂಬೆ ಹಣ್ಣಿನ ರಸವನ್ನ ಹಾಕೊಂಡಿದ್ದೇನೆ. 1 ಟೇಬಲ್ ಚಮಚ ಆಗುವಷ್ಟು ರಸ ಬಂದಿದೆ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ರುಚಿಯಾದ ಸಾಫ್ಟ್ ಆದಂತಹ ಉಪ್ಪಿಟ್ಟು ರೆಡಿ ಆಗ್ತದೆ. ಘಮ ನಿಮ್ಗೂ ಬರ್ತಾ ಇದೆಯಾ? ಕಮೆಂಟ್ ಮಾಡಿ ತಿಳಿಸಿ ಆಯ್ತಾ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಉಪ್ಪಿಟ್ಟು. ಹಾಗೆ ಇದಕ್ಕೆ ನಿಮಗೆ ಬೇರೆ ಏನಾದ್ರೂ ತರಕಾರಿ ಬೇಕು, ಬಟಾಣಿ ಅಥವಾ ಬೀನ್ಸ್, ಕ್ಯಾರೆಟ್ ಎಲ್ಲ ಹಾಕ್ಬೇಕು ಅಂದ್ರೆ ಹಾಕ್ಬೋದು. ನಿಮ್ಗೆ ಮನೆಯಲ್ಲಿ ಮಾಡ್ಕೊಳ್ಬೇಕಾದ್ರೆ ನೀವು ಯಾವ ರೀತಿ ಬೇಕಾದ್ರೂ ಅದನ್ನ ವೇರಿಯೇಷನ್ ಮಾಡ್ಕೊಳ್ಬಹುದು. ಈಗ ರುಚಿಕರವಾದಂತಹ ಅವಲಕ್ಕಿಯನ್ನ ಯಾವ ರೀತಿಯಾಗಿ ಮಾಡುದು ಅಂತ ತೋರಿಸ್ತಾ ಇದ್ದೇನೆ. ಬಾಣಲೆಯನ್ನ ಬಿಸಿಗೆ ಇಟ್ಕೊಂಡು 2 ಟೇಬಲ್ ಚಮಚ ಆಗುವಷ್ಟು ಎಣ್ಣೆಯನ್ನ ಹಾಕೊಂಡಿದ್ದೇನೆ. ಎಣ್ಣೆ ಬಿಸಿಯಾದ ನಂತರ ಸಾಸಿವೆ, ಉದ್ದಿನ ಬೇಳೆ, ಕರಿಬೇವಿನ ಸೊಪ್ಪು, 1-2 ಒಣ ಮೆಣಸನ್ನ ಹಾಕಿ ಚೆನ್ನಾಗಿ ಹುರ್ಕೊಂಡು ಒಗ್ಗರಣೆಯನ್ನ ರೆಡಿ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಇಂಗನ್ನು ಕೂಡ ಹಾಕೊಂಡಿದ್ದೇನೆ. ಇಂಗ್ ಹಾಕಿದ್ದು ನಿಮ್ಗೆ ಗೊತ್ತಾಗ್ತಾ ಇಲ್ಲದೆ ಇರಬಹುದು, ಸ್ವಲ್ಪ ಅಡ್ಡ ಆಗಿದೆ ಕ್ಯಾಮ್ರಾಕ್ಕೆ, ಸಾರಿ ಅದಕ್ಕೆ. ನಂತರ ಉರಿಯನ್ನು ಆಫ್ ಮಾಡಿ
1 ಟೀ ಚಮಚ ಆಗುವಷ್ಟು ಮನೆಯಲ್ಲಿ ಮಾಡಿರುವಂತಹ ಸಾಂಬಾರ್ ಪುಡಿಯನ್ನು ಹಾಕೊಂಡಿದ್ದೇನೆ. ಹಾಗೆ ಸ್ವಲ್ಪ ಜೀರಿಗೆಯನ್ನು ಹಾಕಿ ಮಿಕ್ಸ್ ಮಾಡಿ ತಣ್ಣಗಾಗ್ಲಿಕ್ಕೆ ಬಿಡ್ತೇನೆ. ನಂತರ ಒಂದು ಪಾತ್ರೆಯಲ್ಲಿ ಹಸಿ ಕಾಯಿ ತುರಿ, ಇದಕ್ಕೆ ಚೆನ್ನಾಗಿ ಕಾಯಿ ತುರಿ ಬೀಳಬೇಕು, ಆಗಲೇ ಸೂಪರ್ ಆಗಿ ಬರ್ತದೆ ಅವಲಕ್ಕಿ. ನಾನು 1 ಕಪ್ಗಿಂತ ಸ್ವಲ್ಪ ಜಾಸ್ತಿ ಕಾಯಿ ತುರಿಯನ್ನು ಹಾಕೊಂಡಿದ್ದೇನೆ. ನಂತರ ಮಾಡಿಟ್ಟಿರುವಂತಹ ಒಗ್ಗರಣೆಯನ್ನು ಹಾಕೊಂಡು ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕೊಂಡಿದ್ದೇನೆ. ನಂತರ ಲಿಂಬೆಹಣ್ಣಿನ ರಸ, ಅರ್ಧ ಭಾಗದಷ್ಟು ಲಿಂಬೆಹಣ್ಣಿನ ರಸವನ್ನು ನಾನಿಲ್ಲಿ ಹಾಕೊಂಡಿದ್ದೇನೆ. ಹಾಗೆ 1 ಟೀ ಚಮಚ ಆಗುವಷ್ಟು ಬೆಲ್ಲ, ತುಂಬ ಚೆನ್ನಾಗಿ ರುಚಿ ಕೊಡ್ತದೆ ಬೆಲ್ಲವನ್ನು ಹಾಕಿದಾಗ. ಉಪ್ಪು, ಹುಳಿ, ಖಾರ ಹಾಗೆ ಸ್ವಲ್ಪ ಸಿಹಿಯಾಗಿ ಬರ್ತದೆ. ಈ ಒಂದು ಅವಲಕ್ಕಿ ತಿನ್ನಲಿಕ್ಕೆ ತುಂಬಾನೇ ಸೂಪರ್ ಆಗಿ ಆಗ್ತದೆ. ಅದಂತೂ ಜೊತೆಗೆ ಉಪ್ಪಿಟ್ಟಿರ್ತದಲ್ಲ, ಹಾಕಿ ತಿನ್ನಲಿಕ್ಕೆ ಸೂಪರ್ ಆಗ್ತದೆ. ನಂತರ ಅವಲಕ್ಕಿಯನ್ನು ಅಳತೆ ಮಾಡಿ ಸೇರಿಸ್ತಾ ಇದ್ದೇನೆ. 5 ಕಪ್ ಆಗುವಷ್ಟು ಅವಲಕ್ಕಿಯನ್ನು ನಾನಿಲ್ಲಿ ಬಳಸ್ತಾ ಇದ್ದೇನೆ. ನಾನು ಯಾವಾಗಲೂ ಮಾಡುವಾಗ ಅಳತೆ ಎಲ್ಲ ಮಾಡೋದಿಲ್ಲ, ಹಾಗೆ ಅಂದಾಜಲ್ಲಿ ಹಾಕಿ ಕಲಿಸುವಂಥದ್ದು. ವಿಡಿಯೋದಲ್ಲಿ ಕೇಳ್ತಾರೆ ನೀವು ಎಷ್ಟು ಅವಲಕ್ಕಿಯನ್ನು ಹಾಕಿದ್ರಿ ಗೊತ್ತಾಗ್ಲಿಲ್ಲ ಅಂತ, ಹಾಗಾಗಿ ಅಳತೆ ಮಾಡಿ ಹಾಕಿದ್ದೇನೆ. 1.5 ಅಥವಾ 2 ಕಪ್ ಅಷ್ಟು ಕಾಯಿಯನ್ನು ನೀವು ತಗೊಂಡ್ರೆ ಇಷ್ಟು ಅವಲಕ್ಕಿಯನ್ನು ಹಾಕಿದ್ರೆ ಸಾಫ್ಟ್ ಆಗಿ ಅವಲಕ್ಕಿ ರೆಡಿ ಆಗ್ತದೆ. ಇದೊಂದು ದಿಢೀರಾಗಿ ಮಾಡುವಂತಹ ಅವಲಕ್ಕಿಯ ರೆಸಿಪಿ. ಈಗಾಗಲೇ ಕೆಲವೊಂದು ಅವಲಕ್ಕಿ ರೆಸಿಪಿಯನ್ನು ನಾನು ಶೇರ್ ಮಾಡಿದ್ದೇನೆ. ಅದನ್ನು ನೀವು ನೋಡಿಲ್ಲ ಅಂದರೆ ನೋಡಿಕೊಂಡು ಮನೆಯಲ್ಲಿ ಆ ರೀತಿಯಲ್ಲಿ ಬೇಕಾದರೂ ಅವಲಕ್ಕಿಯನ್ನು ಮಾಡ್ಕೊಳ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಸ್ವಲ್ಪ ಮತ್ತೆ ಸಾಂಬಾರ್ ಪುಡಿ ಬೇಕು ಅನಿಸ್ತು, ಮತ್ತೆ 1 ಟೀ ಚಮಚ ಆಗುವಷ್ಟು ಸಾಂಬಾರ್ ಪುಡಿಯನ್ನು ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿದರೆ ರುಚಿಯಾದ ಅವಲಕ್ಕಿ ರೆಡಿ ಆಗ್ತದೆ. ಇನ್ಯಾಕೆ ತಡ, 2 ತಿಂಡಿ ಹೇಗೂ ರೆಡಿ ಇದೆ. ಸರ್ವ್ ಮಾಡ್ತಾ ಇದ್ದೇನೆ. ಬಾಳೆ ಎಲೆ ಹಾಕಿರುವಂತಹ ಪ್ಲೇಟಿನಲ್ಲಿ ಈ ರೀತಿ ಮಾಡಿರುವಂತಹ ಉಪ್ಪಿಟ್ಟು ಅವಲಕ್ಕಿಯನ್ನು ಹಾಕ್ಕೊಂಡು ಮೇಲ್ಗಡೆಯಿಂದ ಸ್ವಲ್ಪ ತುಪ್ಪವನ್ನು ಹಾಕಿ ಸವಿದ್ರೆ ಆಹಾ ಎಷ್ಟು ಚೆನ್ನಾಗಿ ಆಗ್ತದೆ ಅಲ್ವಾ. ನಿಮಗೆ ಈ 2 ರೆಸಿಪಿಯಲ್ಲಿ ಯಾವುದು ಇಷ್ಟ ಅಂತ ಕಮೆಂಟಲ್ಲಿ ತಿಳಿಸಿ. ಉಪ್ಪಿಟ್ಟು ಪ್ರಿಯರೋ ಅಥವಾ ಅವಲಕ್ಕಿ ಪ್ರಿಯರೋ ಅಥವಾ 2 ಕೂಡ ನಿಮಗೆ ಇಷ್ಟನಾ, ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ. ಇವತ್ತಿನ ಈ ಸೂಪರ್ ಕಾಂಬಿನೇಷನ್ ಆದ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ. ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಇದೇ ರೀತಿ ಹಲವಾರು ಬ್ರೇಕ್ಫಾಸ್ಟ್ ರೆಸಿಪಿಗಳು ಚಾನಲಲ್ಲಿದೆ. ಪ್ಲೇ ಲಿಸ್ಟಲ್ಲಿ ನಿಮಗೆ ಎಲ್ಲ ರೆಸಿಪಿಗಳು ಸಿಗ್ತದೆ. ಖಂಡಿತ ಚೆಕ್ ಮಾಡಿ, ಮನೆಯಲ್ಲಿ ಟ್ರೈ ಮಾಡಿ. ಮತ್ತೊಂದು ರೆಸಿಪಿಯಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.